ಈ ಸೀರಿಯಲ್ಗಳಿಂದ ಸಿನಿಮಾಗೆ ಹೋಗೋ ಹೀರೋಗಳ ಮೇಲೆ ಪ್ರೇಕ್ಷಕರಿಗೆ ಯಾವಾಗಲೂ ಒಂದು ಕಾಯುವಿಕೆ ಇದ್ದೇ ಇರುತ್ತೆ. ಆ ಹೀರೋ ಸ್ಟ್ಯಾಂಡ್ ಆಗ್ತಾನ ಇಲ್ವಾ ಅಂತ. ಆದರೆ ನಾನು ನಿಜಕ್ಕೂ ಕೂಡ ಸ್ಟ್ಯಾಂಡ್ ಆಗ್ತೀನಿ, ಕನ್ನಡಿಗರ ಪ್ರೀತಿಯನ್ನು ಗಳಿಸ್ತೀನಿ ಅನ್ನೋ ಅಂಥ ಒಂದು ಆಸೆಯ ಜೊತೆಗೇ ಮಾರ್ನಮಿ ಚಿತ್ರದ ಮೂಲಕ ಇದೇ ಫೆಬ್ರವರಿ 20ನೇ ತಾರೀಕು ರಿತ್ವಿಕ್ ಮಠದವರು ತೆರೆಗೆ ಬರ್ತಾ ಇದ್ದಾರೆ. ಒಂದಷ್ಟು ಕನಸುಗಳು ಜಾಗೃತವಾಗಿದೆ, ನಮ್ಮ ಜೊತೆ ಮಾತನಾಡ್ತಾ ಹೋಗ್ತಾರೆ. ರಿತ್ವಿಕ್ ಅವರೇ, ನಿಮಗೆ ಒಂದು ಪರೀಕ್ಷೆ ಅಂತ ಹೇಳ್ಬೋದು. ಏನಕ್ಕಂದರೆ ಈಗಾಗಲೇ ಟಿ ವಿ ಆಡಿಯನ್ಸು ನಿಮ್ಮನ್ನು ರಿಸೀವ್ ಮಾಡಿದ್ದಾರೆ. ಗಿಣಿರಾಮ ಬಂತು, ನಿನಗಾಗಿ ಬಂತು, ಅನುರೂಪ ಬಂತು, ಪ್ರೀತಿ ಕೊಟ್ಟಿದ್ದಾರೆ ಇಷ್ಟು ದಿನಗಳ ಕಾಲ. ಆದರೆ ಸಿನಿಮಾ ಅನ್ನೋದು ಬೇರೆ ಜಗತ್ತು. ಅದಕ್ಕೆ ಹೇಗೆ ತಯಾರಾಗಿದ್ದೀರಾ ನೀವು? ನಿಮ್ಮ ಇಂಟ್ರೊಡಕ್ಷನ್ ತುಂಬ ಚೆನ್ನಾಗಿತ್ತು ಕಾರ್ತಿಕ್ ಅವರು, ಥ್ಯಾಂಕ್ ಯು, ಚೆನ್ನಾಗಿ ಹೇಳಿದ್ರಿ. ನೀವು ಹೇಳಿದ ಹಾಗೆ ಇದು ದೊಡ್ಡ ಪರೀಕ್ಷೆನೇ. ಇದು ನನಗೆ ಒಂದು ಸೆಟ್ ಆಫ್ ಆಡಿಯನ್ಸ್ ಇದ್ದಾರೆ ಸ್ಮಾಲ್ ಸ್ಕ್ರೀನಲ್ಲಿ, ಬಟ್ ಅವರೆಲ್ಲ ಬಿಗ್ ಸ್ಕ್ರೀನ್ ಬರ್ತಾರಾ ಅನ್ನೋದೊಂದು ಪ್ರಶ್ನಾರ್ಥಕ ಚಿಹ್ನೆ. ಪ್ರತಿಯೊಬ್ಬ ಕಲಾವಿದನಿಗೂ ಅದಿದ್ದೇ ಇರುತ್ತೆ. ಸ್ಮಾಲ್ ಸ್ಕ್ರೀನಿಂದ ಬಿಗ್ ಸ್ಕ್ರೀನಿಗೆ ಬಂದಾಗ ಆ ಆಡಿಯನ್ಸಲ್ಲಿ ಸಿಗ್ತಾರಾ, ಇಲ್ಲಿಗೆ ಬರ್ತಾರಾ ಅನ್ನೋದೊಂದು ಪ್ರಶ್ನೆ ಇರುತ್ತೆ. ಬಟ್ ಈ ಸರ್ತಿ ನನಗೆ ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ. ಕಾರಣ, ಒಂದು ಒಳ್ಳೆ ಸಿನಿಮಾ, ಅದ್ರ ಜೊತೆಗೆ ಒಂದು ಒಳ್ಳೆ ಕತೆ ಇದೆ ನಮಗೆ. ಮೇಜರಾಗಿ ನನ್ನ ಪ್ರಕಾರ ಒಂದು ಸಿನಿಮಾ ಗೆಲ್ಲೋದಕ್ಕೆ ಮೇನ್ ಕಾರಣ ಕತೆ ಯಾವಾಗ ಹೀರೋ ಆಗುತ್ತೆ ಆ ಸಿನಿಮಾ ಗೆಲ್ಲುತ್ತೆ ಅನ್ನೋದು ನನ್ನೊಂದು ಭಾವನೆ. ಸೊ ನಮ್ಮ ಸಿನಿಮಾದಲ್ಲಿ ಕತೆ ತುಂಬ ಸ್ಟ್ರಾಂಗ್ ಆಗಿದೆ. ಆ ಕಾರಣಕ್ಕೆ ನಾನು ತುಂಬ ಸ್ಟ್ರಾಂಗ್ ಆಗಿ ಕಾನ್ಫಿಡೆಂಟ್ ಆಗಿ ಈ ಸಲ ಗಟ್ಟಿ ನಿಂತ್ಕೊತೀನಿ ಅನ್ನೋ ಒಂದು ಕಾನ್ಫಿಡೆಂಟಾಗಿ ಹೇಳ್ಬೋದು ನಾನು. ರಿತ್ವಿಕ್ ಸರ್, ಈಗ ಟಿ ವಿ ಸೀರಿಯಲ್ಗಳಲ್ಲಿ ಅಭಿನಯಿಸ್ತಾ ಇರ್ತೀರಾ. ಈಗ ಅನುರೂಪದಲ್ಲಿ ಒಂದು ಸಾಫ್ಟ್ ನೇಚರ್ ಇತ್ತು, ಆಮೇಲೆ ಗಿಣಿರಾಮ ಆದಮೇಲೆ ಈ ಹೀರೋ ಟಿಕಾಯಿಸ್ತಾನೆ ಅನ್ನುವಂಥ ಒಂದು ಕಾನ್ಫಿಡೆನ್ಸು ಕ್ರಿಯೇಟ್ ಆಗ್ತಾ ಹೋಗಿರುತ್ತೆ. ಈ ಎಕ್ಸ್ಪರಿಮೆಂಟಲ್ ಕತೆಗಳನ್ನ ಪ್ರಾರಂಭದಲ್ಲೇ ಒಪ್ಕೊಳ್ಳೋದು ಕೂಡ ಒಂದು ಚಾಲೆಂಜ್ ಅಂತ ಹೇಳ್ಬೋದು. ನಿಮ್ಮ ಆಯ್ಕೆಯ ಶೈಲಿ ಹೇಗಿರುತ್ತೆ? ಅನುರೂಪ ಮಾಡಿದಾಗ ನೀವು ಹೇಳ್ದಂಗೆ ಸಾಫ್ಟ್ ಕ್ಯಾರೆಕ್ಟ್ರು, ಬಟ್ ನನ್ನ ಒಳಗಿರೋ ಕಲಾವಿದನಿಗೆ ಒಂದು ಗೊತ್ತಿತ್ತು, ನಾನು ಒಂದು ಮಾಸ್ ಆಗಿ ನಿಂತ್ಕೋಬಹುದು, ಆ ಥರದ್ದು ಎಲ್ಲ ಕ್ವಾಲಿಟಿ ನನಗೆ ಇದೆ ಅಂತ ನಂಗೆ ಗೊತ್ತಿತ್ತು. ಸೊ ಅದನ್ನ ರೀಚ್ ಮಾಡಿಸ್ಬೇಕಿತ್ತು ನನ್ನ ಜನಕ್ಕೆ. ಅದು ಹೇಗೆ ಅಂತ ಕಾಯ್ಕೊಂಡು ಕೂತಾಗ ಒಂದಿಷ್ಟು ಸ್ಕ್ರಿಪ್ಟ್ಗಳು ಬಂತು, ಒಂದಿಷ್ಟು ಕತೆಗಳು ಬಂತು ಸೀರಿಯಲಲ್ಲಿ. ಬಟ್ ಎಲ್ಲವೂ ಆ ಥರ ತುಂಬ ಸಾಫ್ಟು ಅದೆಲ್ಲ ಇತ್ತು. ಕಾಯೋಣ, ಒಂದು ಒಳ್ಳೆ ಕತೆ ಸಿಕ್ಕರೆ ಹೋಗೋಣ ಅಂತ ಕಾಯ್ತಾ ಇದ್ದೆ. ಆ ಟೈಮಿಗೆ ಕರೆಕ್ಟಾಗಿ ಗಿಣಿರಾಮ ಸಿಕ್ತು. ಆ ರಗಡ್ ಕ್ಯಾರೆಕ್ಟರ್ ಎಲ್ಲ ನನಗೆ ನಾನೇನು ವೇಟ್ ಮಾಡ್ತಾ ಇದ್ದೆ ಅದೆಲ್ಲವೂ ಆ ಶಿವನ ಪಾತ್ರದಲ್ಲಿತ್ತು. ಸೊ ನಾನು ಆಡಿಯನ್ಸ್ನ ರೀಚ್ ಆಗೋದಕ್ಕೆ ಇದೊಂದು ಒಳ್ಳೆ ವೇ ಅಂದ್ಕೊಂಡು ಅದನ್ನು ತೊಗೊಂಡೆ. ಆ್ಯಂಡ್ ಅದು ನೀವು ಹೇಳಿದಾಗೆ ಒಂದು ದೊಡ್ಡ ಮಟ್ಟಕ್ಕೆ ಹಿಟ್ ಆಯ್ತದು. ಆ್ಯಂಡ್ ಇವನೊಬ್ಬ ದೊಡ್ಡ ಹೀರೋ ನಿಂತ್ಕೊಳ್ಳೋ ಎಲ್ಲ ಕೆಪಾಸಿಟಿ ಇದೆ ಅಂತ ತೋರಿಸ್ಕೊಳ್ಳೋ ಒಂದು ಕ್ಯಾರೆಕ್ಟರ್ದು. ಅಲ್ಲಿಂದ ನನಗೆ ಒಂದು ಒಳ್ಳೆ ಮಾಸ್ ಆಡಿಯನ್ಸ್ ನನಗೆ ಕ್ರಿಯೇಟ್ ಆದರು. ಇಲ್ಲ, ಇವನ ಹತ್ರ ಕೆಪಾಸಿಟಿ ಇದೆ, ಇವನು ಸ್ವಲ್ಪ ಎಫರ್ಟ್ ಹಾಕಿ ನಿಂತ್ಕೊಂಡ್ರೆ ನಿಲ್ಲಬಲ್ಲ ಅಂತ ಪ್ರೂವ್ ಮಾಡೋಕ್ಕೆ ಇವನಿಗೆ ಅವಕಾಶ ಇದೆ ಅಂತ ನನಗೆ ಜನಗಳು ತಿಕ್ಕಾಗಲೇ ಹೇಳ್ತಾಯಿದ್ರು. ಆ ಒಂದು ಭರವಸೆ, ಆ ಒಂದು ಅವ್ರೇನು ಕೊಟ್ಟರು ಆಶೀರ್ವಾದ, ಅದರಿಂದನೇ ಇವತ್ತು ಮಾರ್ನಮಿಯಾಗಿ ನಾನು ಇಲ್ಲಿ ಕೂತ್ಕೊಂಡಿರೋದು. ರಿಷಬ್ ಶೆಟ್ಟಿಯವರ ಕಾಂತಾರ ಸಿನಿಮಾ ರಿಲೀಸ್ ಆದಮೇಲೆ ಕರಾವಳಿ ಕತೆಗಳ ಮೇಲೂ ಕೂಡ ಪ್ರೇಕ್ಷಕರ ಒಂದು ನಿರೀಕ್ಷೆಗಳು ಜಾಸ್ತಿ ಆಗ್ತಾನೇ ಇದೆ. ಇಂಥ ಕತೆಗಳು ಹೇಗೆ ಸಸ್ಟೈನ್ ಆಗ್ಬೋದು ಅನಿಸುತ್ತೆ ನೀವು ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂಲ್ಲಿ ನಿಂತ್ಕೊಂಡು ನೋಡಿದಾಗ? ಅಂದರೆ ಕರಾವಳಿ ಭಾಗ ಅಂತ ಅಷ್ಟೇ ಅಲ್ಲ, ನೀವು ಒಂದು ರೂಟ್ಸ್ ಅಂತೇನು ಹೇಳ್ತೀವಿ, ರೂಟ್ಸಿಂದ ಬರೋ ಕತೆ ಯಾವುದಾದ್ರೂ ಆಗಿರಲಿ, ಕರಾವಳಿ ಭಾಗ ಆಗಿರ್ಬೋದು, ಉತ್ತರ ಕರ್ನಾಟಕ ಆಗಿರ್ಬೋದು, ಅಥವಾ ಬೆಂಗಳೂರು ಆಗಿರ್ಬೋದು, ರೂಟ್ಸಿಂದ ನಾವು ಕತೆಗಳನ್ನ ಕೊಟ್ಟರೆ ಜನ ಖಂಡಿತವಲ್ಲೂ ತೊಗೊತಾರೆ. ಅದಕ್ಕೋಸ್ಕರ ಈಗ ಕಾಂತಾರ ಆಗಿರ್ಬೋದು ಅವೆಲ್ಲ ಯಾಕೆ ಗಟ್ಟಿಯಾಗಿ ನಿಂತ್ಕೊಂತಂದರೆ ನಮ್ಮ ರೂಟ್ಸಿಂದ ಬಂದಿರೋ ಕತೆಗಳು ಅವೆಲ್ಲ. ಸೊ ಇದು ಒಂದು ಆ ಥರಕ್ಕೆ ಇರುವಂಥ ಒಂದು ಕತೆ ಇದು. ಸೊ ಹೋಪ್ ಇದೆ ನಮಗೂ ಕೂಡ. ನಮಗೊಂದು ಅನುಮಾನ, ರಿತ್ವಿಕ್ ಅವರ ಮನಸ್ಸೊಳಗಡೆ ಯಾವುದೋ ಒಬ್ಬ ಲ್ಯಾಂಗ್ವೇಜ್ ಮಾಸ್ಟರ್ ಇದ್ದಾನೆ ಅಂತ. ಏನಕ್ಕಂದರೆ ಕತೆಗೆ, ಸಿನಿಮಾಗೆ, ಕತೆಗಳಿಗೆ ಎಲ್ಲ ರೂಢಿಸ್ಕೊಳ್ತೀರಾ ನೀವು, ಆ ಭಾಷೆಗೆ ಬೇಗ ಕನೆಕ್ಟ್ ಆಗ್ತಾ ಹೋಗ್ತೀರಾ. ಇದು ಹೇಗೆ ಸಾಧ್ಯ ಆಗುತ್ತೆ? ಎಲ್ಲವೂ ಕನ್ನಡವೇ ಅಲ್ಲ ಸರ್. ಅದು ಉತ್ತರ ಕರ್ನಾಟಕ ಆಗಿರಲಿ, ಆಮೇಲೆ ಕರಾವಳಿ ಕನ್ನಡ ಆಗಿರಲಿ, ಬೆಂಗಳೂರು ಕನ್ನಡ ಆಗಿರಲಿ, ಕನ್ನಡ ನಮಗೆ ಇಷ್ಟವಾದ ಭಾಷೆ, ನಮ್ಮ ಭಾಷೆ. ಸೊ ಅದು ಯಾವ ಥರ ಇದ್ರೂ ಕೂಡ ಅದನ್ನು ನಾವು ರೂಢಿಸ್ಕೊಳ್ಳೋ ಕೆಪಾಸಿಟಿ ಇದ್ದೇ ಇರುತ್ತೆ ನಮಗೆ. ನನ್ನ ಪುಣ್ಯ, ನನಗೆ ಎಲ್ಲ ಭಾಗದ ಒಂದು ಭಾಷೆಗಳು ನಂಗೆ ಸಿಗ್ತಾ ಇದೆ. ಉತ್ತರ ಕರ್ನಾಟಕ ಮಾಡಿದೆ, ಬೆಂಗಳೂರು ಕನ್ನಡ ಆಯಿತು, ಇವಾಗ ಕರಾವಳಿ ಭಾಗ ಮಾಡಿದೆ. ತುಂಬ ಖುಷಿಯಲ್ಲಿದ್ದೀನಿ ನಾನು. ನಿಮ್ಮ ಚೈತ್ರ ಅವರ ರೊಮ್ಯಾನ್ಸ್ ಬಗ್ಗೆ ಕೇಳಬೇಕು. ಏನಕ್ಕಂದರೆ ಸಾಂಗು ಮೇಕಿಂಗ್ಸ್ ಎಲ್ಲ ನೋಡ್ತಾ ಇದ್ವಿ. ಇಬ್ಬರು ಕೂಡ ಹಸಿವಿರೋ ಕಲಾವಿದ್ರೆ, ಏನೋ ಮಾಡಿದ್ರೆ ಹೊಸತನ್ನು ಮಾಡಬೇಕು ಅಂತ, ಮತ್ತೆ ರಿಪಿಟೇಟಿವ್ ಆಗಬಾರ್ದು ಅಂತ. ಈ ಜೋಡಿ ಬಗ್ಗೆ ಏನಾದರೂ ಹೇಳ್ಬೋದಾ? ಆ್ಯಕ್ಚುಲಿ ಈ ಥರ ನಾನು ಹೀರೋ, ಆಮೇಲೆ ಚೈತ್ರ ಅವರು ಈ ಸಿನಿಮಾ ಹೀರೋಯಿನ್ ಅಂತ ಅನೌನ್ಸ್ ಆದಾಗ ತುಂಬ ಜನ ಮಾತಾಡ್ಕೊಂಡಿದ್ದು ಎರಡು ಪವರ್ ಹೌಸ್ಗಳು ಸೇರ್ತಾ ಇದೆ, ಅಂದರೆ ಇಬ್ಬರು ಒಳ್ಳೆ ಕಲಾವಿದರು, ಒಂದು ಒಳ್ಳೆ ಪ್ರಾಡಕ್ಟ್ ಆಚೆ ಬರುತ್ತೆ ಅಂತ ಮಾತಾಡ್ಕೊತಾ ಇದ್ರು. ಸೊ ಅದು ಇವಾಗ ಪ್ರೂವ್ ಆಗಿದೆ. ಈಗ ನಾವು ನಮ್ಮ ಸಿನಿಮಾ ನೋಡಿದಾಗಲೂ ಕೂಡ ನಮ್ಗೆ ಅನಿಸ್ತು, ಓಕೆ, ನಾವೆಲ್ಲೂ ರಿತ್ವಿಕ್ ಆಗಲಿ ಚೈತ್ರ ಆಗಲಿ ಕಾಣಿಸಲ್ಲ, ಅಲ್ಲಿ ಚೇತು ಮತ್ತು ದೀಕ್ಷಾನೇ ಕಾಣಿಸ್ತಾರೆ. ಅದಕ್ಕೆ ಪ್ರೂವ್ ಆದಷ್ಟೇ. ದೊಡ್ಡ ಸಿನಿಮಾಗಳು ಬರುತ್ತೆ, ಮೀಡಿಯಮ್ ಬಜೆಟ್ ಇರೋ ಸಿನಿಮಾಗಳು ಬರುತ್ತೆ, ಕೆಲವೊಂದು ಹೊಸಬರ ಸಿನಿಮಾಗಳು ಬರ್ತವೆ. ಈ ಮೂರು ಶ್ರೇಣಿಗಳನ್ನು ನೀವು ನಟರಾಗಿ ಹೇಗೆ ನೋಡ್ತೀರಾ ಅನ್ನೋ ಒಂದು ಕ್ಯೂರಿಯಾಸಿಟಿ. ಏನಕ್ಕಂದರೆ ಎಲ್ಲ ಸಿನಿಮಾಗಳು ರೀಚ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಈಗಿನ ಪ್ರಸ್ತುತ ಚಿತ್ರರಂಗದಲ್ಲಿ. ನನ್ನ ಪ್ರಕಾರ ಬಜೆಟ್ ಮ್ಯಾಟ್ರ್ ಆಗಲ್ಲ ಸರ್. ದೊಡ್ಡ ಬಜೆಟು, ಸ್ಮಾಲ್ ಬಜೆಟು, ಅದು ನನ್ನ ಪ್ರಕಾರ ಅದು ಇಲ್ಲ. ಒಂದು ಒಳ್ಳೆ ಕಥೆನ ಅಂದರೆ ಜನಕ್ಕೆ ರೀಚ್ ಮಾಡಿಸ್ಬೇಕು.
ಪ್ರಮೋಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಕತೆಗಳು ಜನಕ್ಕೆ ರೀಚ್ ಆಗದೇ ವಾಪಸ್ ಹೋಗ್ಬಿಟ್ಟಿರುತ್ತೆ. ನಾನು ಏನಕ್ಕೆ ಅಂತ ಕಾರಣ ಹುಡುಕಿದಾಗ ಏನಾಗಿರುತ್ತೆ, ಜನಕ್ಕೆ ಗೊತ್ತೇ ಆಗಿರಲ್ಲ ಅದೊಂದು ಸಿನಿಮಾ ಬಂತು ಹೋಯಿತು ಅಂತ. ಸಿನಿಮಾ ಮಾಡೋದು ಎಷ್ಟು ಮುಖ್ಯನೋ ಅದನ್ನ ಪ್ರಮೋಟ್ ಮಾಡೋದು ಅಷ್ಟೇ ಮುಖ್ಯ. ತುಂಬ ತಂಡಗಳು ಸೋತಿರೋದೇ ಪ್ರಮೋಷನಲ್ಲಿ. ಸೊ ನನಗೆ ಅದು ಅನ್ಸೋದು ಅಷ್ಟೇ. ಇಲ್ಲಿ ಬಜೆಟ್ಟು ಮ್ಯಾಟ್ರ್ ಆಗಲ್ಲ, ರೀಚ್ ಮಾಡಿಸ್ಬೇಕು ಜನಕ್ಕೆ. ಅದು ರೀಚ್ ಆದರೆ ಖಂಡಿತವಾಗಲೂ ಒಳ್ಳೆ ಸಿನಿಮಾ ಇದ್ದರೆ ಗೆದ್ದೇ ಗೆಲ್ಲುತ್ತೆ. ಅಭಿಮಾನಕ್ಕೆ ಯಾವತ್ತೂ ಕೊನೆ ಇಲ್ಲ ಅಂತ ಹೇಳ್ತೀವಿ. ಕೊನೆಯದಾಗಿ ಈಗ 20ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮ ಆಡಿಯನ್ಸ್ಗೆ ನಿಮ್ಮ ಮನವಿ ಏನಾಗಿರುತ್ತೆ ಈ ಪಾಯಿಂಟ್ ಆಫ್ ಟೈಮಲ್ಲಿ? ಮನವಿ ಅಂದರೆ ನಮ್ಮ ಸ್ಟ್ರಗಲ್ ಅಂತ ಹೇಳಲ್ಲ, ಒಂದು ಸ್ಮಾಲ್ ಸ್ಕ್ರೀನಿಂದ ಬಿಗ್ ಸ್ಕ್ರೀನಿಗೆ ಬಂದಾಗ ಒಂದಿಷ್ಟು ಡಿಫ್ರೆನ್ಸ್ ಇರುತ್ತೆ. ಇವರಾಗಲೇ ಹೇಳಬೇಕಾದ್ರೆ ಎಲ್ಲರೂ ಒಂದು ಕ್ವಶನ್ ಮಾರ್ಕ್ ಇರುತ್ತೆ, ಇವ್ನು ಟಿಕಾಯಿಸ್ತಾನ, ಇವ್ನು ನಿಂತ್ಕೊತಾನ ಬಿಗ್ ಸ್ಕ್ರೀನಲ್ಲಿ ಅಂತ. ಸೊ ಆ ಕ್ವಶನ್ ಮಾರ್ಕ್ಗೆ ಆನ್ಸರ್ ಕೊಡಬೇಕಾಗಿರೋದು ನೀವೇ. ಸೊ ನನ್ನ ಪರೀಕ್ಷೆನ ನಾನು ನೀಟಾಗಿ ಓದ್ಕೊಂಡು 100 ಮಾರ್ಕ್ಸ್ ಬರೆಯೋಷ್ಟು ನಾನು ಬರೆದ್ಬಿಟ್ಟಿದ್ದೀನಿ. ಸೊ ರಿಸಲ್ಟ್ ನಿಮ್ಮ ಕೈಲಿದೆ. 20ನೇ ತಾರೀಕು ಬಂದು ಅದನ್ನ ಡಿಸ್ಟಿಂಕ್ಷನಲ್ಲಿ ಔಟ್ ಆಫ್ 100 ಕೊಟ್ಬಿಟ್ಟು ನಾನು ಗೆಲ್ಲಿಸ್ಬಿಟ್ರೆ ಅಷ್ಟೇ. ಓಕೆ ರಿತ್ವಿಕ್, ಆಲ್ ದ ಬೆಸ್ಟ್ ಫಾರ್ ದ ರಿಲೀಸ್. ನಿಲ್ಲಿ, ಗಟ್ಟಿಯಾಗಿ ನಿಲ್ಲಿ ಬಾಕ್ಸ್ ಆಫೀಸ್ನಲ್ಲೂ ಕೂಡ. ಥ್ಯಾಂಕ್ ಯು. ಇವಿಷ್ಟು ನಟರಾಗಿರೋ ರಿತ್ವಿಕ್ ಮಠದವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್.